ಸಿಬ್ಬಂದಿ ಬದಲಾವಣೆ ಮತ್ತು ಮೂಲಭೂತ ಸೌಲಭ್ಯಕ್ಕೆ ಆಗ್ರಹಿಸಿ 50ಕ್ಕೂ ಹೆಚ್ಚು ಕಾಲೇಜು ವಿದ್ಯಾರ್ಥಿಗಳು ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಿದರು. ನವನಗರದ 54ನೇ ಸೆಕ್ಟರ್ನಲ್ಲಿರುವ ಮುರಾರ್ಜಿ ವಸತಿ ಶಾಲೆಯಲ್ಲಿ ಸರಿಯಾದ ಸೌಲಭ್ಯಗಳಿಲ್ಲ. ಇದರ ಮಧ್ಯೆ ಉಪನ್ಯಾಸಕರು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅವಮಾನ ಮಾಡ್ತಾ ಇದ್ದಾರಂತೆ. ಜೊತೆಗೆ ವಿದ್ಯಾರ್ಥಿಗಳ ಮಧ್ಯೆ ಇನ್ನಿಲ್ಲದ ಸಂಬಂಧವನ್ನು ಕಲ್ಪಿಸುವ ಮೂಲಕ ತೊಂದರೆ ಕೊಡ್ತಾ ಇದ್ದಾರಂತೆ. ಹಾಗಾಗಿ ಕೂಡಲೇ ಈಗಿರುವ ಸಿಬ್ಬಂದಿ ವರ್ಗವನ್ನು ಬದಲಾವಣೆ ಮಾಡಿ ಉತ್ತಮ ಶಿಕ್ಷಕರನ್ನ ನೇಮಿಸಬೇಕು ಅಂತ ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಶಿಕ್ಷಕರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿ ಮೇಘಣ್ಣನವರ್ ಆಗಮಿಸುತ್ತಲೇ ವಿದ್ಯಾರ್ಥಿನಿಯರು ತಮ್ಮ ಅಳಲು ತೋಡಿಕೊಂಡು ಕಣ್ಣೀರಿಟ್ಟರು. ಸಮಸ್ಯೆ ಆಲಿಸಿದ ಜಿಲ್ಲಾಧಿಕಾರಿಗಳು ಶೀಘ್ರ ಪರಿಹಾರ ಸೂಚಿಸುವುದಾಗಿ ತಿಳಿಸಿದರು. ಸರ್ ಇದ್ರೆ ವಾರ್ಡನ್ ಸರ್ ಏನು ಸಂಬಂಧ ಐತ್ರಿ ಸರ್? ಕಾಲೇಜ್ ಪ್ರಾಬ್ಲಮ್ ಇಲ್ಲ ಸರ್? ಅವ್ರು ಏನು ಸರ್ ಹೇಳಲ್ಲ. ನಾನು ಡಿಸ್ಟ್ರಿಕ್ಟ್ ಆಫೀಸರ್ಸ್ ಏನು ಮಾತಾಡಿದ್ರೆ ನಿಮಗೆ ಕಂಪ್ಯೂಟರ್ ಸರ್ ಇದ್ರೆ ವಾರ್ಡನ್ ಸರ್ ಏನು ಸಂಬಂಧ ಐತ್ರಿ ಸರ್? ಕಾಲೇಜ್ ಪ್ರಾಬ್ಲಮ್ ಇಲ್ಲ ಸರ್? ಅವ್ರು ಏನು ಸರ್ ಹೇಳಲ್ಲ. ನಾನು ಡಿಸ್ಟ್ರಿಕ್ಟ್ ಆಫೀಸರ್ಸ್ ಏನು ಮಾತಾಡಿದ್ರೆ ನಿಮಗೆ ಕಂಪ್ಯೂಟರ್ ಲೆಕ್ಚರರ್ಸ್ ಯಾರು ಸರಿಗಿಲ್ಲ ಸರ್. ಕೇಳಿದರೆ ಬ್ಲೇಮ್ ನಾವು ಇಂಥವ್ರನ್ನ ಕರೆಸ್ತೀವಿ ಅಂತ ಹೇಳ್ತಾರೆ ಸರ್. ಕರೆಸಲಿಲ್ಲ. ಲಾಸ್ಟ್ ಇಯರೇ ಹೇಳಿದ್ದೀವಿ ಸರ್. ನಾವು ಒಬ್ಬರು ಚೆನ್ನಾಗಿಲ್ಲ ಸರ್, ಎಲ್ಲನೂ ಚೇಂಜ್ ಮಾಡಿ ಅಂತ. ಓಕೆಮ್ಮ ಚೇಂಜ್ ಮಾಡ್ತೀವಿ ಅಂತ ಸರ್. ಇವಾಗ ನಾವೇನಾದರೂ ಹೇಳಕ್ಕೆ ಹೋದರೆ ನೀವೇ ಟ್ರಂಕ್ ತೊಗೊಂಡು ಹೋಗಂತಾರೆ ಸರ್. ಹುಡುಗರು ಇಬ್ಬರೂ ಒಂದೇ ಹಾಸ್ಟೆಲಲ್ಲಿ ಇಟ್ಟಿದ್ದಾರೆ ಸರ್. ಇಟ್ಟಿದ್ದು ತಪ್ಪು ಸರ್. ಆದರೆ ನಾವು ಇಟ್ಟೋದಕ್ಕೆ ಏನಾದರೂ ಒಂದು ಮಟೀರಿಯಲ್ ಸರ್, ಬುಕ್ ಏನಾದ್ರು ಮಟೀರಿಯಲ್ ಸರ್ ಟೀಚರ್ಸ್ ಕೊಟ್ಟರೆ ಅದನ್ನು ಕೊಡೋಕೆ ಹೋದ್ರು ಇವರಿಬ್ಬರು ನಡುವೆ ಏನೋ ಐತಂತಾರೆ. ಇಬ್ಬರು ಒಂದೇ ಟೈಮಲ್ಲಿ ನೀರು ಕುಡಿಯೋಕೆ ಬಂದರೆ ಇವರಿಬ್ಬರು ಏನೋ ನಡ್ಸಕತ್ತಾರಂತಾರೆ ಸರ್. ಈಗ ಬೇಡಿಕೆ ಏನಪ್ಪ ಅಂತಂತಂದ್ರೆ ಸರ್, ಈಗ ಇದ್ದಂಥ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಆ್ಯಂಡ್ CS ಉಷ್ಟು ಸ್ಟಾಫ್ ಹೋಗ್ಬೇಕ್ರಿ ಸರ್. ಇವನ್ ಪ್ರಿನ್ಸಿಪಾಲ್, ವಾರ್ಡನ್ ಇವ್ರಷ್ಟು ಹೋದ್ರೆ ನಾವು ಕಲಿತೀವಿ ಸರ್. ಇರಲಿಲ್ಲಪ್ಪ ಅಂತಂದ್ರೆ ಹೊಸ ಸ್ಟಾಫ್ ಬೇಕ್ರಿ ಸರ್. ಇರ್ಲಲ್ಲಪ್ಪ ಅಂತ ಉಗ್ರವಾಗಿ ಹೋರಾಟ ಮಾಡ್ತೀವಿ ಸರ್. ಈ ಹೋರಾಟ ನಿಲ್ಲಂಗಿಲ್ಲ ಸರ್. ಇಷ್ಟ ರೀ ಇದು. ಪ್ರಾಬ್ಲಮ್ಸ ಕೇಳ್ಬಾರ್ದ್ರಿ ಸರ್. ಪ್ರಾಬ್ಲಮ್ಸ್ ಕೇಳಕ್ಕೆ ಮುಂದೆ ಹೋದ್ರಪ್ಪ ಅಂತ ಹೊಡೆದು ಕಳಿಸ್ಬಿಡ್ತಾರೆ ಸರ್. ಹ್ಞೂ ರೀ ಸರ್, ಹೊಡಿತಾರೆ ಮತ್ತು ಬೈತಾರೆ ಸರ್. ಈ ಬಗ್ಗೆ ಮಾಹಿತಿ ಪಡೆಯೋಣ. ನಮ್ಮ ಬಾಗಲಕೋಟೆ ಪ್ರತಿನಿಧಿ ಮಲ್ಲಿಕಾರ್ಜುನ್ ಹೊಸಮನಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಉಪನ್ಯಾಸಕರು ಬೇರೆ ಬೇಕು, ಇಡೀ ಸಿಬ್ಬಂದಿ ವರ್ಗವನ್ನೇ ಬೇರೆ ವರ್ಗಾವಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಹೊಸ ಶಿಕ್ಷಕರು ಬೇಕು ಅಂತ. ಇಲ್ಲಿ ಏನು ಗೊಂದಲ ಆಗ್ತಾ ಇದೆ? ಗುರುಪ್ರಸಾದ್, ಏನು ಅಂತಂದ್ರೆ ಈ ಸಮಸ್ಯೆ ನಿನ್ನೆ ಮೊನ್ನೆದಲ್ಲ, ಕಳೆದ 2 ವರ್ಷಗಳಿಂದಲೂ ಕೂಡ ಸಾಕಷ್ಟು ಸಮಸ್ಯೆಯಿಂದ ಬಳಲ್ತಕ್ಕಂಥ ಬಾಗಲಕೋಟೆಯ ನವನಗರದಲ್ಲಿರ್ತಕ್ಕಂಥ 54ನೇ ಸೆಕ್ಟರ್ನಲ್ಲಿರ್ತಕ್ಕಂಥ ಏನೊಂದು ಮೊರಾರ್ಜಿ ಶಾಲೆಯಲ್ಲಿರ್ತಕ್ಕಂಥ ಈ ಒಂದು ವಿದ್ಯಾರ್ಥಿನಿಯರ ಗೋಳು ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಲಭ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಯಾರೂ ಕೂಡ ಕೇಳ್ತಾ ಇಲ್ಲ. ಒಂದೊಮ್ಮೆ ಏನಾದರೂ ಸಮಸ್ಯೆಗಳನ್ನ ತೋಡಿಕೊಳ್ಳಲಿಕ್ಕೆ ಆ ಒಂದು ಶಿಕ್ಷಕರ ಮುಂದೆ ಹೋದಂತ ಸಂದರ್ಭದಲ್ಲಿಯೂ ಕೂಡ ಅವರಿಗೆ ವಿವಿಧ ರೀತಿಯಲ್ಲಿ ಅವಮಾನ ಮಾಡುವಂತಹ ಸಂದರ್ಭವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿಯೂ ಕೂಡ ಅದನ್ನೇ ನೆಪವಾಗಿ ಇಟ್ಟುಕೊಂಡು ಅಲ್ಲಿ ಚೆನ್ನಾಗಿ ಹಾಡ್ತಾರೆ, ಆದ್ರೆ ಯಾಕೆ ಓದಕ್ ಆಗ್ತಾ ಇಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಶಿಕ್ಷಕರು ಕೂಡ ಅವಮಾನವನ್ನು ಮಾಡ್ತಾ ಇದ್ದಾರೆ. ಇದರಿಂದ ನಾವು ಬಹಳಷ್ಟು ನೊಂದು ಹೋಗಿದ್ದೇವೆ ಅನ್ನುವಂತ ಮಾತುಗಳನ್ನ ಈಗಾಗಲೇ ಆ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಕೂಡ ಹೇಳಿದ್ದಾರೆ. ಮತ್ತೆ ಇದೇ ರೀತಿಯಾದಂತಹ ಪರಿಸ್ಥಿತಿ ಸಾಕಷ್ಟು ಬಾರಿ ಉಂಟಾಗ್ತಾ ಇದೆ, ಆದ್ರೆ ಯಾರೂ ಕೂಡ ನಮ್ಮ ಕಡೆಗೆ ಹೋಗೋಡ್ತಾ ಇಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನವನಗರದಿಂದ ಏನೋ ಜಿಲ್ಲಾಡಳಿತ ಬರುವವರೆಗೂ ಆ ಒಂದು ಪ್ರತಿಭಟನೆ ಮೆರವಣಿಗೆಯನ್ನು ಮಾಡುವುದರ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ಆ ವಿದ್ಯಾರ್ಥಿನಿಯರು ಬಂದರು. ಅದಲ್ಲದೆ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಒಂದು ಹಾಸ್ಟೆಲ್ನ ಕೊರತೆ ಹಿನ್ನೆಲೆಯಲ್ಲಿ ಈ ಒಂದು ವಿದ್ಯಾರ್ಥಿಗಳ ಮತ್ತು ವಿದ್ಯಾರ್ಥಿನಿಯರ ಹಾಸ್ಟೆಲ್ಗಳು ಕೂಡ ಅಲ್ಲೇ ಇರುವುದರಿಂದ ಯಾವುದೇ ಒಂದು ವಸ್ತುಗಳನ್ನು ಕೂಡ ಅವರು ಕೊಡುತ್ತುಕೊಳ್ಳುವಂತ ಮಾಡುವಂತ ಸಂದರ್ಭದಲ್ಲಿ ಭೇಟಿ ಆದ್ರೆ ಅದನ್ನೇ ಅಸಂಬಂಧವಾಗಿ ಕಲ್ಪಿಸ್ತಾರೆ ಅನ್ನುವಂತ ಮಾತುಗಳನ್ನು ಕೂಡ ಈಗಾಗಲೇ ವಿದ್ಯಾರ್ಥಿನಿಯರು ಆರೋಪವನ್ನು ಮಾಡಿದ್ದಾರೆ. ಇದರಿಂದ ಬಹಳಷ್ಟು ನಾವು ನೊಂದು ಹೋಗಿದ್ದೇವೆ. ಮಲ್ಲಿಕಾರ್ಜುನ್, 2 ವರ್ಷಗಳಿಂದ ಇಲ್ಲಿ ಸಮಸ್ಯೆ ಇದ್ದೇ ಇದೆ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ, ಓದೋದಕ್ಕಾಗ್ಲಿ, ಅವರ ಅಲ್ಲಿ ಬದುಕೋದಕ್ಕಾಗ್ಲಿ. ಯಾಕೆಂದ್ರೆ ಅಲ್ಲಿ ವಾರ್ಡ್ನಲ್ಲಿ ಇರಬೇಕು ಅಂತಂದ್ರೆ ಅಥವಾ ಹಾಸ್ಟೆಲ್ನಲ್ಲಿ ಇರಬೇಕು ಅಂತಂದ್ರೆ ಸಿಬ್ಬಂದಿಗಳ ಇರಬೇಕು, ಹಾಗೇನು ಮೂಲಭೂತ ಸೌಕರ್ಯಗಳು ಕೂಡ ಇರಬೇಕು. 2 ವರ್ಷಗಳಿಂದ ಅದನ್ನೆಲ್ಲನೂ ವಿರೋಧಿಸ್ಕೊಂಡು ಬರ್ತಾ ಇದ್ದಾರೆ ಅಂತಂದ್ರೆ ಜಿಲ್ಲಾಡಳಿತ ಆಗಲಿ ಅಥವಾ ಸಮಾಜ ಕಲ್ಯಾಣ ಇಲಾಖೆ ಆಗಲಿ ಅಥವಾ ಒಂದು ಮಾನಿಟರಿಂಗ್ ಸಮಿತಿ ಏನಿದೆ ಏನು ಮಾಡ್ತಾ ಇದೆ ಅಂತ? ಈಗಾಗಲೇ ಹೇಳ್ಬೇಕಂದ್ರೆ ಗುರುಪ್ರಸಾದ್, ಈ ಬಗ್ಗೆ ಸಾಕಷ್ಟು ಅವರು ಪ್ರತಿ ಬಾರಿನೂ ಕೂಡ ಯಾವುದೇ ಒಂದು ಸೌಲಭ್ಯವನ್ನು ತಗೊಳ್ಬೇಕಾದ್ರೂ ಕೂಡ ಅದನ್ನು ಹೋರಾಟದ ಮೂಲಕ ಪಡೆಯುವಂತದ್ದಾಗಿದೆ. ಏನೋ ಒಂದು ಪ್ರತಿಭಟನೆ ಕೆಲವೊಂದು ಸಾರಿ ಮಧ್ಯರಾತ್ರಿಯೂ ಕೂಡ ಎದ್ದುಗೊಂಡು ಪ್ರತಿಭಟನೆಯನ್ನು ಮಾಡಿದಂತ ಉದಾಹರಣೆಗಳು ಕೂಡ ಇವೆ. ಅಂತ ಸಂದರ್ಭದಲ್ಲಿಯೂ ಕೂಡ ಅಧಿಕಾರಿಗಳು ತಾವು ಇದಕ್ಕೆ ಪರಿಹಾರವನ್ನು ಕಂಡುಹಿಡಿತೇವೆ ಅಂತ ಹೇಳ್ತಾರೆ ವಿನಃ ಯಾವುದೇ ರೀತಿಯಾದಂತಹ ಪರಿಹಾರವನ್ನು ಕಂಡುಕೊಳ್ಳಕ್ ಆಗಿರಲಿಲ್ಲ. ಹೀಗಾಗಿ ಇವತ್ತಿನ ದಿವಸ ಅವರು ನೇರವಾಗಿ ಜಿಲ್ಲಾಡಳಿತ ಕಚೇರಿಯವರಿಗೆ ಬಂದಂತ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಎದುರೇ ಆ ಒಂದು ತಮ್ಮ ಗೋಳನ್ನ ಅವರ ಮುಂದೆ ತೋಡ್ಕೊಂಡು ತದನಂತರ
ತದನಂತರದಲ್ಲಿ ಕಣ್ಣೀರನ್ನು ಕೂಡ ಇಟ್ಟು ಹೀಗಾಗಿ ತತ್ಕ್ಷಣವೇ ಆ ಸ್ಪಂದನೆಯನ್ನು ನೀಡ್ತೇವೆ ಅನ್ನುವಂತ ಮಾತುಗಳನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಅವರಿಗೆ ನನಗೆ 1 ದಿವಸಕ್ಕೆ ಕಾಲಾವಕಾಶ ಕೊಡಿ, ಆ ಸಿಬ್ಬಂದಿಗಳನ್ನ ವಿಚಾರಣೆ ಮಾಡಿ ತದನಂತರದಲ್ಲಿ ಯಾವ ಒಂದು ವ್ಯವಸ್ಥೆ ಆಗಬೇಕು ಅಥವಾ ಒಂದೊಮ್ಮೆ ತಪ್ಪಿತಸ್ಥರು ಅಂತ ಕಂಡು ಬಂದಂತಲ್ಲಿ ಇಡೀ ಒಂದು ಶಿಕ್ಷಕ ಸಮೂಹವನ್ನೇ ವರ್ಗಾವಣೆ ಮಾಡೋದ್ರ ಮೂಲಕ ಬೇರೆ ಸ್ಥಾಪನೆ ಒದಗಿಸ್ತೇವೆ ಅನ್ನುವಂಥದ್ದನ್ನ ಅವರು ಈಗಾಗಲೇ ಹೇಳಿದ್ದಾರೆ. ಯಾಕಂದ್ರೆ ವಿದ್ಯಾರ್ಥಿಗಳು ಆ ಒಂದು ಸಮಸ್ಯೆಗಳನ್ನ ಬಳಸುವುದರ ಜೊತೆಗೆ ಒಂದೇ ಒಂದು ಬೇಡಿಕೆ ಮುಖ್ಯವಾಗಿ ಅಲ್ಲಿರ್ತಕ್ಕಂಥ ಇಡಿಯಾದ ಸ್ಟಾಫ್ಗಳನ್ನ ಸ್ಥಳಾಂತರಗೊಳಿಸಬೇಕು, ವರ್ಗಾವಣೆಗೊಳಿಸಬೇಕು ಅನ್ನುವಂಥ Okay. ಮಾತುಗಳನ್ನ ಹೇಳಿದ್ದಾರೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗೆ. ಬನ್ನಿ ಏನು ಓಕೆ ಸರ್, ಇದ್ರಾಗ ವಾರ್ಡನ್ ಸರ್ಗೆ ಏನು ಸಂಬಂಧ ಐತ್ರಿ ಸರ್? ಕಾಲೇಜ್ ಪ್ರಾಬ್ಲಮ್ ಇಲ್ಲ ಸರ್?